6 ಮಂದಿ ನಕ್ಸಲರ ಶರಣಾಗತಿಗೆ ಕೌಂಟ್ ಡೌನ್ ಶುರುವಾಗಿದೆ. ಕಾಡಿಂದ ಹೊರಬಂದಿರುವಂತಹ ನಕ್ಸಲರ ಫೋಟೋ ಕೂಡ ಲಭ್ಯ ಆಗಿದೆ. ಸಮಿತಿಯ ಸದಸ್ಯರ ಜೊತೆಗೆ ಕಾಡಿಂದ ನಕ್ಸಲರು ಹೊರಬಂದಿದ್ದಾರೆ. ಯಾವ ಸಮಿತಿ ಜೊತೆ ಮಾತುಕತೆ ನಡೆಸಿದ್ರಲ್ಲ ಶರಣಾಗೋದಕ್ಕೆ ಸಂಬಂಧಪಟ್ಟ ಹಾಗೆ, ಆ ಸಮಿತಿಯ ಜೊತೆಗೆ ಶಾಂತಿಗಾಗಿ ನಾಗರಿಕ ವೇದಿಕೆ ಸದಸ್ಯರ ಜೊತೆಗೆ ನಕ್ಸಲರು ಕಾಡಿಂದ ಹೊರಗೆ ಬಂದಿದ್ದಾರೆ. ಚಿಕ್ಕಮಗಳೂರು ಜಿಲ್ಲಾಡಳಿತದ ಮುಂದೆ ಇವತ್ತು ಶರಣಾಗತಿಯಾಗೋದಕ್ಕೆ ನಿರ್ಧಾರ ಮಾಡಿದ್ರು. ಸೊ ಅದೇ ಫೋಟೋ ನೀವೀಗ ಗಮನಿಸ್ತಾ ಇದ್ದೀರಾ. 6 ಮಂದಿ ನಕ್ಸಲರು ಶರಣಾಗತಿಯಾಗೋದಕ್ಕೆ ಕಾಡಿನಿಂದ ಹೊರಗೆ ಬರ್ತಾ ಇರುವಂತಹ ಫೋಟೋಸ್ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ಆ ಫೋಟೋಗಳನ್ನ ನೀವೀಗ ನ್ಯೂಸ್ ಫಸ್ಟ್ ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇದ್ದೀರಾ. ಸಮಿತಿ ಸದಸ್ಯರ ಜೊತೆಗೆ ನಕ್ಸಲರು ಕಾಡಿನಿಂದ ಹೊರ ಬರ್ತಾ ಇರುವಂತಹ ಫೋಟೋಗಳಿದು. ಶಾಂತಿಗಾಗಿ ನಾಗರಿಕ ವೇದಿಕೆಯ ಸದಸ್ಯರು ನಕ್ಸಲರನ್ನ ಮಾತುಕತೆ ಮೂಲಕ ಶರಣಾಗತಿಗೆ ಒಪ್ಪಿಸಿ ಇವತ್ತು ಏನ್ ದಿನಾಂಕ ನಿಗದಿ ಮಾಡಿದ್ರು ಅದರ ಹಾಗೆ ನಕ್ಸಲರನ್ನ ಕಾಡಿಂದ ಹೊರಗೆ ಕರ್ಕೊಂಡು ಬಂದಿರುವಂಥದ್ದು. 6 ಜನ ಕೂಡ ನಕ್ಸಲರು ಶರಣಾಗತಿ ಆಗ್ತಾ ಇದ್ದಾರೆ. ಆ ಮೂಲಕ ಕರ್ನಾಟಕ ನಕ್ಸಲ್ ಮುಕ್ತ ರಾಜ್ಯವಾಗುವತ್ತ ಹೊರಟಿದೆ. ಈಗ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಬಲಭಾಗದಲ್ಲಿ ಈ ನಕ್ಸಲರ ಸಂಬಂಧಿಕರು ಅಲ್ಲಿ ಬಂದು ನೆರೆದಿರುವಂಥದ್ದು ವರ್ಷಾನುಗಟ್ಟಲೆ ಆಗೋಗಿದೆ. ಸಮಾಜ, ಸಂಸಾರ, ಕುಟುಂಬವನ್ನು ಬಿಟ್ಟು ಈ ನಕ್ಸಲರು ಗನ್ ಹಿಡಿದು ಕಾಡಿಗೆ ಸೇರಿ ವರ್ಷಾನುಗಟ್ಟಲೆ ಆಗೋಗಿದೆ. ಹೋರಾಟ ಮಾಡ್ತೀವಿ ಅಂತೇಳಿ ನಕ್ಸಲಿಸಂ ದಾರಿಯನ್ನ ತುಳಿದು ವರ್ಷಾನುಗಟ್ಟಲೆ ಆಗೋಗಿದೆ. ಆದರೆ ಇತ್ತೀಚಿನ ಬೆಳವಣಿಗೆಗಳ ನಂತರ ತಾವು ಬಂದೂಕನ್ನು ತೊರೆದು ಸರ್ಕಾರದ ಮುಂದೆ ಶರಣಾಗ್ತೀವಿ ಅನ್ನುವಂಥದ್ದನ್ನು ಒಪ್ಪಿಕೊಂಡಿದ್ದಾರೆ. ಹೀಗಾಗಿ ಇವತ್ತು ಬೆಳಗ್ಗೆ 10 ಗಂಟೆಗೆ ಅಂತ ಸಮಯ ನಿಗದಿಯಾಗಿತ್ತು. 6 ಜನ ನಕ್ಸಲರಿದ್ದಾರೆ. ಕರ್ನಾಟಕದವರು ಮತ್ತೆ ತಮಿಳುನಾಡು ಹಾಗೆ ಕೇರಳ ರಾಜ್ಯ ಸೇರಿ ಒಟ್ಟು 6 ಜನ ನಕ್ಸಲರು ಇವತ್ತು ಶರಣಾಗತಿ ಆಗ್ತಿದ್ದಾರೆ.